ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಿಸಲ್ಟ್ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ವಿಚಾರವೊಂದು ಮುಂಚೂಣಿಗೆ ಬರ್ತಿದೆ. ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಬಲ ಸಿಕ್ಕಂತಾಗಿದೆ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮಾಹಿತಿ ಮುಂದೆ ಇರ್ತಾ ಇದೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಹಾಗೂ ಹೀಗೂ ಮಾಡಿ ಹತ್ರ ಗಡಿಗೆ ಹೋಗಿ ತಲುಪಿದೆ. 10 ಆಗಲಿಲ್ಲ, ಡಬಲ್ ಡಿಜಿಟ್ ಆಗಲಿಲ್ಲ, 9ಕ್ಕೆ ನಿಲ್ತು. 10 ಅನ್ನೋ ಥರ ಇತ್ತು, ಈಗ 9ಕ್ಕೆ ನಿಂತಿದೆ. ಆದರೆ ಡಿ ಕೆ ಶಿವಕುಮಾರ್ ಅಂದರೆ ಡಿ ಕೆ ಸುರೇಶ್ ಅವರು ಸೋತಿರೋದು ಮಾತ್ರ ಮರ್ಮಾಘಾತ. ಇದು ಯಾವ ಒಕ್ಕಲಿಗ ಕಾರ್ಡನ್ನು ಹಿಡ್ಕೊಂಡು ಸಿದ್ದರಾಮಯ್ಯನವರ ಕುರ್ಚಿ ಶೇಕ್ ಆಗೋ ಥರ ಕಾಣಿಸ್ತಾ ಇತ್ತೋ, ಅಧಿಕಾರ ಹಂಚಿಕೆಯ ಸೂತ್ರ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಮುಂಚೂಣಿಗೆ ಬಂತೋ, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಒಂದಿಷ್ಟು ಜನ ಶಾಸಕರು ನಿಂತು ಮುಂದಿನ CM ಕೂಗನ್ನು ಮೊಳಗಿಸಿದ್ರು. DCM ಇನ್ನೂ ಜಾಸ್ತಿ ಆಗಬೇಕು ಅಂತ ಅದಕ್ಕೆ ತಿರುಗಿ ಇಟ್ಕೊಡೋ ರೀತಿಯಲ್ಲಿ ಸಿದ್ದು ಕ್ಯಾಂಪ್ನಿಂದ ಹಠ ಶುರುವಾಯಿತು. ಇದೆಲ್ಲ ನೋಡಿದ್ದೀವಲ್ಲ, ದಲಿತ CM ಕೂಗಿ ಹೇಳ್ತು, ಈ ಜಟಾಪಟಿ ತಾರಕಕ್ಕೇರ್ತು, ಕೊನೆಗೆ ಹೈಕಮಾಂಡ್ಗೆ ತಲೆನೋವಾಗೋ ಮಟ್ಟಿಗೆ. ಆದರೆ ಆ ತಲೆನೋವು ಇನ್ನು ಮುಂದುವರಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಹೈಕಮಾಂಡೇ ಇದಕ್ಕೆ ಮದ್ದು ಅರೆಯೋದು ಅನಿವಾರ್ಯವಾಗಲಿದೆ. ಡಿ ಕೆ ಸುರೇಶ್ ಅವರೇ ಹೀನಾಯವಾಗಿ ಸೋತಿರೋದ್ರಿಂದ, ಅಂದರೆ 2 ಲಕ್ಷ ಹತ್ತಿರ 2 ಲಕ್ಷ ಲೀಡಲ್ಲಿ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ. ಮೊದಲ ಹಂತದಿಂದ ಕೊನೆ ತನಕನೂ ಎಲ್ಲೂ ಲೀಡಿಲ್ಲ. ಅವರು ಕನಕಪುರದಲ್ಲಿ ಒಂದು ಸಣ್ಣ ಲೀಡ್ ಬಿಟ್ಟರೆ ಬೇರೆ ಎಲ್ಲೂ ಲೀಡ್ ಕಾಣಿಸ್ಲೇ ಇಲ್ಲ. ಎಲ್ಲ ಹಂತಗಳಲ್ಲೂ ಎಲ್ಲ ಸುತ್ತಲ್ಲೂ ಮಂಜುನಾಥ್ ಅವರು ದೊಡ್ಡ ಲೀಡ್ ತಗೊಳ್ತಾ ಹೋದರು. ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ ವರ್ಕೌಟ್ ಆಯಿತು. ಮಂಡ್ಯದ ನಿಖಿಲ್ ಸೋಲಿನ ಸೇಡನ್ನು ಕೊನೆಗೂ ಡಿ ಕೆ ಸುರೇಶ್ ಸೋಲಿಸುವ ಮೂಲಕ, ಮಂಜುನಾಥ್ ಅವರ ಮೂಲಕ ಸೋಲಿಸಿ ತೀರಿಸ್ಕೊಂಡೇ ಬಿಟ್ಟಿದ್ದಾರೆ ಕುಮಾರಸ್ವಾಮಿ. ತವರಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ತವರಂದರೆ ಮಂಡ್ಯ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಭದ್ರಕೋಟೆಯಲ್ಲಿ ತಾನು ಮುಖ್ಯಮಂತ್ರಿ ಆಗಿದ್ದಾಗ ನಿಖಿಲ್ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ಪೆಟ್ಟಿತ್ತಲ್ಲ, ಅದಕ್ಕೆ ಈಗ ತಿರುಗಿಸಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ತಮ್ಮ ಭಾವನನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳುವ ಮೂಲಕ. ಅದು BJP ಚಿಹ್ನೆಡಿನಲ್ಲಿ ಅವರು ಅಂತ ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ಳುವ ಮೂಲಕ. ಈಗೇನಾಯಿತು, ಇದರ ಅರ್ಥ ಏನಾಯಿತು? ಒಕ್ಕಲಿಗ ನಾಯಕತ್ವ, ತನ್ನ ನಾಯಕತ್ವದಿಂದಾಗಿ ಒಕ್ಕಲಿಗ ಓಟ್ಸ್ ಎಷ್ಟು ವರ್ಷಗಳಾದ ಮೇಲೆ ಭರ್ಜರಿಯಾಗಿ ಬಂತು. ಹಾಗಾಗಿ ನಮ್ಮ ಸರ್ಕಾರ ಬಂತು. ನಾನು KPCC ಅಧ್ಯಕ್ಷನಾಗಿರೋದ್ರಿಂದಾಗಿ ಸರ್ಕಾರಕ್ಕೆ ಆಧಾರವಾಯಿತು, ಇಷ್ಟೆಲ್ಲ ಸೀಟ್ಸ್ ಬರೋಕ್ಕೆ ಸಾಧ್ಯ ಆಯಿತು ಅಂತ ವಾದ ಮಂಡಿಸಿದ್ರು. ಅದು ಸುಳ್ಳು ಅನ್ನೋ ಥರ ಆಗಿಬಿಡುತ್ತೆ. ಅಹಿಂದ ನಾಯಕತ್ವ, ಸಿದ್ದರಾಮಯ್ಯ ಬೆನ್ನಿಗಿರುವಂಥ ಅಲ್ಪಸಂಖ್ಯಾತರು, ಅದರಲ್ಲೂ ಜಮೀರ್ ಅವರು ಭರ್ಜರಿ ಹವಾ ಕ್ರಿಯೇಟ್ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ. ಜಾರಕಿಹೊಳಿ, MB ಪಾಟೀಲ್, ಬೇರೆ ಬೇರೆ ನಾಯಕರು ಲಿಂಗಾಯತ ಮತ ಸೆಳೆದಿದ್ದು, ಅಹಿಂದ ಮತಗಳು ಸಾಲಿಡ್ ಆಗಿ ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ಗೆ ಬಂದಿದ್ದು ಗೆಲುವಿಗೆ ಕಾರಣವೇ ಹೊರತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂಥದ್ದಿಲ್ಲ. ಅವರಿಗೆ ಈಕ್ವಲ್ ಆಗಿರೋ ನಾಯಕರು ಬೇರೆಯವರು ಇದ್ದಾರೆ ಅನ್ನುವ ಸಂದೇಶ, ಸಹೋದರನನ್ನು ಗೆಲ್ಲಿಸಿಕೊಳ್ಳಲಾರದ, ತನ್ನ ಜಿಲ್ಲೆಯಲ್ಲಿಯೇ ಲೀಡ್ ತಗೊಳ್ಳೋದಕ್ಕಾಗದಂತಹ ಡಿ ಕೆ ಶಿವಕುಮಾರ್ ಅವರು ಇನ್ನು ರಾಜ್ಯದಲ್ಲಿ ನಾಯಕತ್ವ ವಹಿಸಿಕೊಳ್ಳಬಲ್ಲರ ಅನ್ನುವಂಥ ವಾದವನ್ನು ಸಹಜವಾಗಿ ಸಿದ್ದು ಕ್ಯಾಂಪ್ ಮಂಡಿಸೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇನ್ನು ಸಿದ್ದರಾಮಯ್ಯ ಕುರ್ಚಿ ಅಲುಗಿಸೋದು ಅಷ್ಟು ಸುಲಭ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ತವರಲ್ಲಿ ಮೈಸೂರಲ್ಲಿ ಅಂದುಕೊಂಡ ರಿಸಲ್ಟ್ ಬಂದಿಲ್ಲ. ಆದರೆ ನಿರೀಕ್ಷೆ ಇದ್ದಿದ್ದು ಹೆಚ್ಚು, ಕಾಂಗ್ರೆಸ್ಗೆ ಬಂದೇ ಬರುತ್ತೆ ನಿರೀಕ್ಷೆ ಇದ್ದಿದ್ದು. ಮತ್ತು ಕಳೆದ ಬಾರಿ ಗೆದ್ದಿದ್ದು ಒಂದೇ ಒಂದು ಸೀಟ್, ಅದು ಬೆಂಗಳೂರು ಗ್ರಾಮಾಂತರ. ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವ್ರು ಹಠ ಹಿಡಿದು ಗೆಲ್ಲಿಸ್ಕೊಂಡ್ರು, ಬಟ್ ಮೈಸೂರಲ್ಲಿ ಆಗಲಿಲ್ಲ. ಅಲ್ಲೊಂದು ಪೆಟ್ಟೆ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತಲ್ಲ, ಬಟ್ ಅವರ ನಾಯಕತ್ವದಲ್ಲಿ ಓವರ್ ಆಲ್ ಕಾಂಗ್ರೆಸ್ ಕಂಪ್ಯಾರಿಟಿವ್ಲಿ ಹಿಂದಿನ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಸಾಧನೆ ಮಾಡಿದೆಯಲ್ವಾ. ಹಾಗಾಗಿ ವಿಧಾನಸಭೆಯ ಗೆಲುವನ್ನು, ಆ ಕ್ರೆಡಿಟನ್ನು ತಗೊಳ್ಳೋ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಿದ್ದಾರೆ, ಅದಕ್ಕೆ ಬ್ರೇಕ್ ಬೀಳುತ್ತೆ. ಅವರು ಎಷ್ಟೇ ಹಠ ಹಿಡಿದ್ರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಏನಾಗಬಹುದು, ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ನಮಗೇನು ಸಮಸ್ಯೆ ಎದುರಾಗಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲದು ಹೈಕಮಾಂಡ್. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರ ಮೇಲೆ ವಿಶೇಷ ಕಾಳಜಿ, ಪ್ರೀತಿ ಇರೋದ್ರಿಂದ ಸೊ ತಮ್ಮ ಕುರ್ಚಿಯನ್ನು ಭದ್ರ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದಾರೆ ಅನ್ನೋದ್ರಲ್ಲೂ ಡೌಟ್ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.